ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಎರಡನೆಯ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ನುವಂಥದ್ರಲ್ಲಿ 2 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ. ಇಲ್ಲಿ ನಾನು ಯಾವ್ಯಾವ ಒಂದು ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೋತ್ತರಗಳು ಬರುತ್ತೋ ಆ ಎಲ್ಲ 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೋತ್ತರಗಳು. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ 2 ಅಂಕಗಳಿಗೆ ಇರುವಂತಹ ಎಲ್ಲ ಪ್ರಶ್ನೆಗಳಿಗೆ ಕೂಡ ನೀವು ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ನಾನು ಈ ಒಂದು 2 ಅಂಕದ ಪ್ರಶ್ನೋತ್ತರಗಳನ್ನು ಕೊಡ್ತಿದ್ದೇನೆ. 1 ಅಂಕದ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈಗ 2 ಅಂಕದ ಪ್ರಶ್ನೋತ್ತರಗಳು ಮತ್ತು ಮುಂದೆ 3, 4 ಮತ್ತು 4 ಮುಂದೆ 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಂದು 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರತ್ಯಕ್ಷ ಚುನಾವಣೆ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ, ಪ್ರತ್ಯಕ್ಷವಾದಂತಹ ಚುನಾವಣೆ ಅಂತ ಅಂದರೆ ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವಂತಹ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆ ಚುನಾವಣೆಗಳು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ, ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಮತ್ತು ಪುರುಷರು ಲಿಂಗ, ಧರ್ಮ, ಜಾತಿ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಇದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಉದಾಹರಣೆ ಭಾರತ. ಸಾರ್ವತ್ರಿಕ ಚುನಾವಣೆ ಎಂದರೇನು ಅಂತ ಇದೆ. ಶಾಸನ ಸಭೆಗಳಿಗೆ ಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳಲ್ಲಿ ಮತ ಹಾಕುವಂತಹ ಪದ್ಧತಿಗೆ ಸಾರ್ವತ್ರಿಕ ಚುನಾವಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ರಾಜಕೀಯ ಪಕ್ಷ ಎಂದರೇನು ಅಂತ ಇದೆ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಜನಸಮೂಹವೇ ರಾಜಕೀಯ ಪಕ್ಷ. ಇನ್ನು ಏಕಪಕ್ಷ ಪದ್ಧತಿ ಎಂದರೇನು ಅಂತ ಇದೆ. ಒಂದು ರಾಷ್ಟ್ರದಲ್ಲಿ ಕೇವಲ ಒಂದು ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆ ಚೀನಾ ಕಮ್ಯುನಿಸ್ಟ್ ಪಕ್ಷ. ಹಾಗೆ ಬಹುಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ, ಒಂದು ರಾಷ್ಟ್ರದಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿರುವುದಕ್ಕೆ ಬಹುಪಕ್ಷ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆ ಭಾರತ, ಫ್ರಾನ್ಸ್ ಮತ್ತು ಜರ್ಮನಿ. ಹಾಗೆ ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ, ಒಂದು ಅಭ್ಯರ್ಥಿಗಳ ಆಯ್ಕೆ, ಇನ್ನೊಂದು ಸರ್ಕಾರದ ರಚನೆ. ಭಾರತದ ಯಾವುದಾದರೂ 2 ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮತ್ತೊಂದು ಭಾರತೀಯ ಜನತಾ ಪಕ್ಷ, ಮುಸ್ಲಿಂ ಲೀಗ್, ಕಮ್ಯುನಿಸ್ಟ್ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷಗಳು. ಹಾಗೆ ಮುಂದಿನದು ಪ್ರಾದೇಶಿಕ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದರೆ, JDS, KJP, DMK, AAP ಅನ್ನುವಂತಹದ್ದು. ಹಾಗೆ ಸಮ್ಮಿಶ್ರ ಸರ್ಕಾರ ಅಂದರೆ ಏನು ಅಂತ ಇದೆ. ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರ ರಚಿಸುವಂತಹ ಪ್ರಕ್ರಿಯೆಗೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಸಮ್ಮಿಶ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ರಚನೆಯಾಗುತ್ತದೆ ಅಂದರೆ, ಚುನಾವಣೆಗಳ ನಡೆದು ಫಲಿತಾಂಶಗಳು ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟವಾದಂತಹ ಬಹುಮತ ಪಡೆಯದೇ ಇದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗ್ತದೆ. ಇನ್ನು ಮಧ್ಯಂತರ ಚುನಾವಣೆ ಎಂದರೇನು ಅಂತ ಕೇಳಿದರೆ, ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದಂತಹ ಸರ್ಕಾರ ತನ್ನ ಪೂರ್ತಿ ಅಧಿಕಾರಾವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ನಡೆಯುವಂತಹ ಚುನಾವಣೆಗೆ ಮಧ್ಯಂತರ ಚುನಾವಣೆ. ಇನ್ನು ಮರು ಚುನಾವಣೆ ಎಂದರೇನು ಅಂತ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಅಕ್ರಮ ಮತಪೆಟ್ಟಿಗೆ ನಾಶ ಮಾಡುವಂಥದ್ದು, ಮತಪತ್ರಗಳ ಕಸಿಯುವಿಕೆ, ಸಿಬ್ಬಂದಿಗೆ ಕರ್ತವ್ಯದಲ್ಲಿ ಅಡಚಣೆ ಅಥವಾ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಲ್ಲಿ ಚುನಾವಣೆ ರದ್ದುಗೊಳಿಸಿ ಪುನಃ ಚುನಾವಣೆಯನ್ನು ನಡೆಸುವಂಥದ್ದೇ ಮರು ಚುನಾವಣೆ. ಇನ್ನು ಚುನಾವಣಾ ಸುಧಾರಣೆಗಳ ಸಮಿತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಏಕೆ ತಾರ್ಕುಂಡೆ ಸಮಿತಿ ಮತ್ತು ಗುಪ್ತಾ ಸಮಿತಿ ಅನ್ನುವಂಥದ್ದು. ಇಷ್ಟು 2 ಅಂಕದ ಪ್ರಶ್ನೋತ್ತರಗಳು. ಇದು ಎರಡನೆಯ ಅಧ್ಯಾಯದಲ್ಲಿ ಬರುವಂತಹದ್ದು. ಇನ್ನು
ಮೂರನೆಯ ಅಧ್ಯಾಯ ಭಾರತದಲ್ಲಿ ಆಡಳಿತ ಮಂತ್ರ ಅಂತ ಹೇಳ್ಬಿಟ್ಟು ಈ ಒಂದು ಭಾರತದಲ್ಲಿ ಆಡಳಿತ ಮಂತ್ರದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಕೆಳಗಿನ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಪ್ರಶ್ನೆಗಳಿಗೆ ಆಡಳಿತ ಸೇವೆ ಅಂದರೆ ಏನು ಅಂತ ಕೇಳಿದರೆ, ಆಡಳಿತ ಸೇವೆ ಅಂದರೆ ದೇಶದ ದಿನನಿತ್ಯದ ಆಡಳಿತವನ್ನು ನಡೆಸಿಕೊಂಡು ಹೋಗುವಂತಹ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವಂತೆ ಹಾಗೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವಂತಹ ಎಲ್ಲ ಸರ್ಕಾರಿ ನೌಕರರು ಮಾಡುವಂತಹ ಕಾರ್ಯವೇ ಆಡಳಿತ ಸೇವೆ. ಆಡಳಿತ ಸೇವೆಯ ವರ್ಗೀಕರಣವನ್ನು ಮಾಡಿ ಅಂತ ಕೇಳಿದರೆ ಅಖಿಲ ಭಾರತ ಸೇವೆ, ಕೇಂದ್ರ ಸೇವೆ, ಹಾಗೆ ರಾಜ್ಯ ಸೇವೆ. ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು ಅಂದರೆ ನಾಗರಿಕ ಸಿಬ್ಬಂದಿಯು ರಾಜಕೀಯ ಚಟುವಟಿಕೆಗಳಿಂದ ಆದಷ್ಟು ದೂರವಿರಬೇಕು. ಚುನಾವಣೆಗಳ ಸಂದರ್ಭದಲ್ಲಿ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡುವುದಾಗಲಿ ಅಥವಾ ದೇಣಿಗೆ ನೀಡುವುದಾಗಲಿ ಮಾಡಬಾರದು. ಇದನ್ನೇ ಆಡಳಿತ ರಾಜಕೀಯ ತಾಟಸ್ಥ್ಯತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಆಡಳಿತ ಸೇವೆಯ ಅನಾಮಕತ್ವ ಅಂದ್ರೆ ಏನು ಅಂತ ಕೇಳಿದರೆ, ನಾಗರಿಕ ಸಿಬ್ಬಂದಿಗಳು ತೆರೆಮರೆಯಲ್ಲಿ ಎಲೆಮರೆ ಕಾಯಿಯಂತೆ ಕಾರ್ಯನಿರ್ವಹಿಸಬೇಕು. ಯಾವುದೇ ಹೊಗಳಿಕೆ ಅಥವಾ ತೆಗಳಿಕೆ, ಯಶಸ್ಸು ಅಥವಾ ಅಪಯಶಸ್ಸು, ಕೀರ್ತಿ ಅಥವಾ ಅಪಕೀರ್ತಿಗಳಿಗೆ ಮಹತ್ವ ಕೊಡದೆ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಇದನ್ನು ಅನಾಮಧೇಯಕತ್ವ ಅಥವಾ ಅನಾಮಕತ್ವ ಎನ್ನುತ್ತಾರೆ. ಹರ್ಮನ್ ಪೈನರ್ ರವರು ವ್ಯಾಖ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ, ಶಾಶ್ವತವಾಗಿ ಸೇವೆಯಲ್ಲಿರುವಂತಹ ವೇತನ ಪಡೆಯುತ್ತಿರುವ ಕಾರ್ಯಕೌಶಲ್ಯವನ್ನು ಹೊಂದಿರುವಂತಹ ವೃತ್ತಿನಿರತ ಉದ್ಯೋಗಿಗಳ ಸಮೂಹವೇ ನಾಗರಿಕ ಸೇವಾ ವರ್ಗ. ಸರ್ಕಾರದ 3 ಇಲಾಖೆಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ರೈಲ್ವೆ ಇಲಾಖೆ, ಗೃಹ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ. ಹಾಗೆ ಮುಂದಿನದು ಅಧಿಕಾರಿ ಶ್ರೇಣಿ ಪದ್ಧತಿ ಅಂದರೆ ಏನು ಅಂತ ಕೇಳಿದರೆ, ನಾಗರಿಕ ಸೇವೆಗಳಲ್ಲಿ ಅನೇಕ ಮೇಲಾಧಿಕಾರಿಗಳು ಹಾಗೆಯೇ ಅಧೀನಾಧಿಕಾರಿಗಳು ಇರುತ್ತಾರೆ. ಮೇಲಾಧಿಕಾರಿಗಳು ಆದೇಶಗಳನ್ನು ನೀಡುತ್ತಾರೆ, ಅವುಗಳನ್ನು ಪಾಲಿಸುವುದು ಅಧೀನಾಧಿಕಾರಿಗಳ ಕರ್ತವ್ಯವಾಗಿರುತ್ತದೆ. ಇದನ್ನೇ ಶ್ರೇಣಿ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. 4ನೇ ಒಂದು ಅಧ್ಯಾಯ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅಂತ ಇದೆ. ಈ ಒಂದು ಗದ್ಯಕ್ಕೂ ಸಂಬಂಧಿಸಿದಂತೆಯೂ ಕೂಡ 2 ಅಂಕದ ಪ್ರಶ್ನೋತ್ತರಗಳಿದೆ. ಇದು ಬ್ಲೂ ಪ್ರಿಂಟ್ ಪ್ರಕಾರನೇ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇದನ್ನು ಸರಿಯಾಗಿ ಗಮನಿಸ್ಬಿಟ್ಟು ನೀವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗಾಗಲೇ 1 ಅಂಕದ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾವಾಗ ಸ್ಥಾಪಿಸಿದರು ಅಂತ ಕೇಳಿದರೆ ಅದು ದಲಿತರಿಂದಲೇ 1974ರಲ್ಲಿ ಸ್ಥಾಪಿತವಾಗುತ್ತೆ. ದಲಿತರೆಂದರೆ ಯಾರು ಅಂತ ಕೇಳಿದರೆ ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದಂತಹವರು ಅಂತ ಅರ್ಥ. ಅಂಬೇಡ್ಕರರ 3 ವಾಣಿಗಳು ಯಾವುವು ಅಂದರೆ ಶಿಕ್ಷಣ, ಸಂಘಟನೆ, ಹೋರಾಟ. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳು ಯಾವುವು ಅಂತ ಕೇಳಿದರೆ ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಎಲ್ಲಿ ಯಾವಾಗ ಪ್ರಾರಂಭವಾಯಿತು ಅಂದರೆ ಅದು 1920ರಲ್ಲಿ ಶ್ರೀಕಾಂತರಾಜೇ ಅರಸರವರ ನೇತೃತ್ವದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಾರಂಭವಾಗುತ್ತೆ. ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದಿದೆ ಅದು 1899ರಲ್ಲಿ ಪೂನಾದಲ್ಲಿ ಅದು ಪ್ರಾರಂಭ ಆಗುತ್ತೆ. ಹಾಗೆ ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ತಿಳಿಸಿ ಅಂತ ಕೇಳಿದರೆ ಹಿಂದೂ ವಿವಾಹ ಕಾಯ್ದೆ 1955, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಮತ್ತು 2 ಭಾರತೀಯ ಕಮ್ಯುನಿಸ್ಟ್ ನಾಯಕರನ್ನು ಹೆಸರಿಸಿ ಅಂತ ಕೇಳಿದರೆ S.A. ಡಾಂಗೆ ಹಾಗೂ E.M.S. ನಂಬೂದ್ರಿಪಾಡ್ ಅನ್ನುವಂಥದ್ದು. ಕಾರ್ಮಿಕರೆಂದರೆ ಯಾರು ಅಂತ ಕೇಳಿದರೆ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವವರು. ಇವರು ಕೂಲಿಗಾಗಿ ಕಾರ್ಯನಿರ್ವಹಿಸುವಂತಹವರು. ಯಾವುದಾದ್ರೂ 2 ಕಾರ್ಮಿಕ ಕಾಯ್ದೆಯನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ಕಾರ್ಮಿಕ ಪರಿಹಾರ ಕಾಯ್ದೆ 1923, ಇನ್ನೊಂದು ಕನಿಷ್ಠ ವೇತನ ಕಾಯ್ದೆ 1948. ಕರ್ನಾಟಕ ರೈತ ಸಂಘದ 2 ನಾಯಕರ ಹೆಸರನ್ನು ತಿಳಿಸಿ ಅಂತ ಕೇಳಿದರೆ ಪ್ರೊಫೆಸರ್ M.D. ನಂಜುಂಡಸ್ವಾಮಿ ಹಾಗೆ ಇನ್ನೊಂದು N.D. ಸುಂದರೇಶ್ ಅನ್ನುವಂಥದ್ದು. ಮಾನವ ಹಕ್ಕುಗಳೆಂದರೇನು ಅಂತ ಇದೆ, ಮಾನವನಿಂದ ಬೇರ್ಪಡಿಸಲಾಗದ ಯಾವುದೇ ಧರ್ಮ, ಜಾತಿ, ಲಿಂಗ, ಬಣ್ಣ, ಭಾಷೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಇತರ ಸ್ಥಾನಮಾನಗಳ ಅಂತರವಿಲ್ಲದೆ ಮಾನವರು ಅನುಭವಿಸುವಂತಹ ಹಕ್ಕುಗಳಾಗಿವೆ.
ಮರ್ಯಾದಾ ಹತ್ಯೆ ಅಂದರೆ ಏನು ಅಂತ ಕೇಳಿದರೆ ಅಂತರ್ಜಾತೀಯ ವಿವಾಹ ಮತ್ತು ಅಂತರ್ಧರ್ಮೀಯ ವಿವಾಹವಾದಾಗ ಕುಟುಂಬದ ಗೌರವವನ್ನು ಕಾಪಾಡಲು ಹಾಗೂ ಅದನ್ನು ತಪ್ಪಿಸಲು ಮಾಡುವಂತಹ ದುಷ್ಕೃತ್ಯಕ್ಕೆ ಮರ್ಯಾದಾ ಹತ್ಯೆ ಅಂತ ಹೇಳ್ಬಿಟ್ಟು ಕರೀತಾರೆ. ಪರಿಸರ ಎಂದರೇನು ಅಂತ ಕೇಳಿದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ಇದು ಜೈವಿಕ ಮತ್ತು ಅಜೈವಿಕ ಘಟನೆಗಳನ್ನು ಒಳಗೊಂಡಿದ್ದು ಮಾನವನಿಗೆ ಅತ್ಯಂತ ಉಪಯುಕ್ತವೂ ಕೂಡ ಆಗಿರುತ್ತದೆ. ಪರಿಸರ ಚಳುವಳಿಗೆ ಸಂಬಂಧಿಸಿದ 2 ಕಾನೂನುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಪರಿಸರ ಸಂರಕ್ಷಣಾ ಕಾಯ್ದೆ 1986 ಹಾಗೂ ಜೀವ ವೈವಿಧ್ಯ ಕಾಯ್ದೆ 2002. ಇನ್ನು ಹಿಂದುಳಿದ ವರ್ಗದವರ ಏಳಿಗೆಗೆ ಹೋರಾಡಿದಂತಹ ನಾಯಕರು ಯಾರು ಅಂದರೆ ತಮಿಳುನಾಡಿನ ಶ್ರೀ ಪೇರಿಯಾರ್ ರಾಮಸ್ವಾಮಿ ನಾಯ್ಕರು, ಹಾಗೆ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಅರಸರು. ಹಾಗೆ ದಲಿತ ಕಾಯ್ದೆಯ ವಿಶೇಷತೆ ಏನು ಅಂತ ಕೇಳಿದರೆ 1989 ದೌರ್ಜನ್ಯ ತಡೆ ಕಾಯ್ದೆಯ ಪ್ರಕಾರ ದೌರ್ಜನ್ಯಕ್ಕೊಳಗಾದಂತಹ ವ್ಯಕ್ತಿಗಳಿಗೆ ಕಾನೂನು ಸಲಹೆಯನ್ನು ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ನೀಡುವಲ್ಲಿ ಅಧಿಕಾರಿಗಳು ಸೂಕ್ತವಾದಂತಹ ಕ್ರಮ ಕೈಗೊಳ್ಳಲು ವಿಫಲವಾದರೆ ದಂಡನಾರ್ಹವಾಗುತ್ತದೆ. ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಲು ವಿಶೇಷ ನ್ಯಾಯಾಲಯಗಳನ್ನು ರಚಿಸಿ ಸರ್ಕಾರ ಅಭಿಯೋಜಕರನ್ನು ನೇಮಿಸಲು ನಿರ್ದೇಶಿಸಲಾಗಿದೆ. ಆದುದರಿಂದ ಈ ಕಾಯ್ದೆಯನ್ನು ದಲಿತ ಕಾಯ್ದೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇಷ್ಟು ನಿಮ್ಮ ಒಂದು 4ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ 2 ಅಂಕದ ಪ್ರಶ್ನೆಗಳು. ಅಧ್ಯಾಯದಲ್ಲಿ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ನೆಕ್ಸ್ಟ್ ಬರುವಂಥದ್ದು 8ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೋತ್ತರಗಳು. ಅವುಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಅಂತ ಕೇಳಿದರೆ ರಾಷ್ಟ್ರಗಳು ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಇತರ ರಾಷ್ಟ್ರಗಳೊಡನೆ ಸಂಬಂಧ ಬೆಳೆಸಲು ಪ್ರಯತ್ನಿಸುತ್ತವೆ. ಇದನ್ನೇ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳ್ಬಿಟ್ಟು ಕರೆಯುತ್ತಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಖ್ಯೆಯನ್ನು ನೀಡಿ ಅಂತ ಕೇಳಿದರೆ ಪ್ರೊಫೆಸರ್ ಹೆನ್ಸ್ ಮಾರ್ಗೆಂತೋ ರವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧ ಎಂದರೆ ರಾಷ್ಟ್ರಗಳ ನಡುವಿನ ಶಕ್ತಿ ಪ್ರದರ್ಶನದಲ್ಲಿ ನಡೆಯುವಂತಹ ಒಂದು ವ್ಯವಸ್ಥಿತ ವಿದ್ಯಮಾನವಾಗಿದೆ. ವಿಶ್ವಸಂಸ್ಥೆಯ 2 ಅಂಗಗಳನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ಸಾಮಾನ್ಯ ಸಭೆ, ಮತ್ತೊಂದು ಭದ್ರತಾ ಮಂಡಳಿ. ನೋಡಿ, ಇದು 2 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಇನ್ನು ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ, ಧರ್ಮದರ್ಶಿ ಮಂಡಳಿ, ಕಾರ್ಯಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಅಂದರೆ ಯಾವುದಾದ್ರೂ 2 ಅಂಕಗಳಿಗೆ ಅಂತ ಕೊಟ್ಟಿರೋದ್ರಿಂದ ನೀವು ಯಾವುದಾದ್ರೂ 2ನ್ನು ಬರೆದ್ರೂ ಕೂಡ ಸಾಕಾಗುತ್ತೆ. ಇನ್ನು 4ನೇದು ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದರೆ ರಾಷ್ಟ್ರಗಳ ನಡುವೆ ಮೈತ್ರಿಯುತ ಸಂಬಂಧವನ್ನು ಮೂಡಿಸುವಂತಹದ್ದು, ಹಾಗೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಹಾಗೆ ಭದ್ರತಾ ಮಂಡಳಿಯ ಯಾವುದಾದರೂ 2 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬ್ರಿಟನ್ನು, ಅಮೇರಿಕಾ ಅಂತ 2 ಬರೆದ್ರೆ ಸಾಕು. ಆದರೆ ಇಲ್ಲಿ ಕೊಟ್ಟಿದ್ದಾರೆ ರಷ್ಯಾ, ಫ್ರಾನ್ಸು ಮತ್ತು ಚೀನಾ. ಯಾವುದಾದ್ರೂ 2 ಬರೆದ್ರೂ ಕೂಡ ನಿಮಗೆ ಅಂಕಗಳು ದೊರೆಯುತ್ತೆ. ಶಕ್ತಿ ಬಣಗಳು ಎಂದರೇನು ಅಂತ ಕೇಳಿದರೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಮಿಲಿಟರಿ ಉದ್ದೇಶದ ಮೂಲಕ ಸಂಘಟಿತವಾದಂತಹ ರಾಷ್ಟ್ರಗಳ ಗುಂಪನ್ನು ಶಕ್ತಿ ಬಣಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಉದಾಹರಣೆ ನ್ಯಾಟೋ ಮತ್ತು ಬಾರ್ಸಾ. ಬಹುಪಕ್ಷೀಯ ರಾಷ್ಟ್ರಾಧಿಪತ್ಯ ಎಂದರೇನು ಅಂತ ಕೇಳಿದರೆ ಹಲವು ಪ್ರಬಲ ರಾಷ್ಟ್ರಗಳ ನಡುವೆ ಅಧಿಕಾರ ಹಂಚಿಕೆಯಾಗಿದ್ದರೆ ಅದನ್ನು ಬಹುಪಕ್ಷೀಯ ರಾಷ್ಟ್ರಾಧಿಪತ್ಯ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಇನ್ನು ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಅದರ ಸಚಿವಾಲಯ ಎಲ್ಲಿದೆ ಅಂದರೆ 1985 ಕಠ್ಮಂಡುವಿನಲ್ಲಿ ಆ ಸಾರ್ಕನ್ನು ಸ್ಥಾಪಿಸಲಾಗುತ್ತೆ. ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಭಾರತ, ಬಾಂಗ್ಲಾದೇಶ, ಭೂತಾನ್, ನೇಪಾಳ್, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಹಾಗೂ ಮಾಲ್ಡೀವ್ಸ್ ಅಂತ ಹೇಳ್ಬಿಟ್ಟು ಯಾವುದಾದ್ರೂ 2ನ್ನು ಬರೀಬೇಕಾಗುತ್ತೆ. ಇನ್ನು ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಇವು 8ನೇ ಅಧ್ಯಾಯದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೋತ್ತರಗಳು. ಅಧ್ಯಾಯ ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಒಂದು ಗದ್ಯದಲ್ಲಿಯೂ ಕೂಡ ನಿಮಗೆ 2 ಅಂಕದ ಪ್ರಶ್ನೋತ್ತರಗಳನ್ನು ಕೊಡಲಾಗುತ್ತೆ. ಆ ಒಂದು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾರತದ ವಿದೇಶಾಂಗ ನೀತಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಭಾರತದ ವಿದೇಶಾಂಗ ನೀತಿ ಹೊರಗಿನದಲ್ಲ, ಇದು ಸಂಪೂರ್ಣವಾಗಿ ಭಾರತದ ವಾಸ್ತವಗಳಲ್ಲಿ ನೆಲೆಗೊಂಡಿದೆ. ಭಾರತದ ವಿದೇಶಾಂಗ ನೀತಿಯ 2 ಮೂಲಗಳನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ಬೌದ್ಧ ಸಾಹಿತ್ಯ, ಮತ್ತೊಂದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಪ್ತಾಂಗದ ಸಿದ್ಧಾಂತದ ಮಿತ್ರ ಅಥವಾ ಸಂಬಂಧ. ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದಂತಹ 2 ನಾಯಕರನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ಮಹಾತ್ಮ ಗಾಂಧಿ, ಮತ್ತೊಂದು ಜವಾಹರ್ಲಾಲ್ ನೆಹರು. ಸಿ ರಾಜಗೋಪಾಲಾಚಾರಿ, ವಿ ಕೆ ಕೃಷ್ಣ
ಮೆನನ್ ಅಂತ ಹೇಳ್ಬಿಟ್ಟು ಎರಡನ್ನ ಬರೆದ್ರೂ ಕೂಡ ನೀವು ಸಾಕು. ಯಾವುದಾದರೂ 2 NAM ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಇಂಡೋನೇಷ್ಯಾ, ಯುಗೋಸ್ಲಾನಿಯಾ ಮತ್ತು ಘಾನ್ಸ್. ಯಾವುದಾದರೂ 2 ಪಂಚಶೀಲ ತತ್ವಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಪರಿಸರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗುರುತಿಸುವುದು, ಪರಸ್ಪರ ದಾಳಿ ಮಾಡದಿರುವುದು, ಶಾಂತಿಯುತವಾದಂತಹ ಸಹಬಾಳ್ವೆ. ಹಾಗೆ ಯಾವುದಾದರೂ 2 ಮಿಲಿಟರಿ ಬಣಗಳನ್ನು ಹೆಸರಿಸಿ ಅಂತ ಕೇಳಿದರೆ NATO, SEATO, ANZUS ಹಾಗೆ CENTO. ಹಾಗೆ ಮುಂದಿನದು NSG ಸೇರಿದ 2 ಗುಂಪುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ರಷ್ಯಾ ಮತ್ತೊಂದು ಜಪಾನ್ ಹಾಗೆ ಆಸ್ಟ್ರೇಲಿಯಾ. ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು ಅಂದರೆ ಭಾರತದ ಪ್ರಧಾನಿ ನೆಹರೂರವರು ಹಾಗೆ ಚೈನಾದ ಪ್ರಧಾನಿ ಚೌ ಎನ್ ಲೈ ರವರು. ತಾಷ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು ಅಂದರೆ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಆಯೂಬ್ ಖಾನ್ ಅನ್ನುವಂತಹವರು. ಇನ್ನು ಸಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು ಅಂದರೆ ಇಂದಿರಾ ಗಾಂಧಿ ಮತ್ತು ಝಡ್ಯೆ ಭುಟ್ಟೋ ಅನ್ನುವಂಥದ್ದು. ಬಾಂಗ್ಲಾದೇಶದ ವಿಮೋಚನೆಗೆ 2 ಕಾರಣಗಳನ್ನು ಬರೆಯಿರಿ ಅಂತ ಕೇಳಿದರೆ ಭಾರತ ನೀಡಿದಂತಹ ಬೆಂಬಲ ಮತ್ತು ಮೆರೆದಂತಹ ಉದಾರತೆ. ಶ್ರೀಲಂಕಾದ 2 ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿ ಅಂತ ಕೇಳಿದರೆ TULF ಹಾಗೆ LITE. ಇವು ಒಂದು 9ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ 2 ಅಂಕದ ಪ್ರಶ್ನೆಗಳು. ಒಟ್ಟಾರೆಯಾಗಿ ಇಲ್ಲಿ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಇರುವಂತಹ ಎಲ್ಲ 2 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ, 8 ಮತ್ತು 9ನೇ ಅಧ್ಯಾಯಗಳಲ್ಲಿ ನಿಮಗೆ 2 ಅಂಕದ ಪ್ರಶ್ನೋತ್ತರಗಳನ್ನು 2025ನೇ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ 2 ಅಂಕದ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ಉತ್ತರಿಸಬಹುದು. ಧನ್ಯವಾದಗಳು.